ಕರ್ನಾಟಕ. ಕರ್ನಾಟಕ ರಾಜ್ಯದ 7 ಅದ್ಭುತದಲ್ಲಿ ನೇತ್ರಾಣಿ ಐಲ್ಯಾಂಡ್. ನೈಸರ್ಗಿಕ ಅದ್ಭುತ ಜಲ, ನೇತ್ರಾಣಿ ದ್ವೀಪ. ದೇಶದ 2ನೇ ಅತ್ಯುತ್ತಮ ಸ್ಕೂಬಾ ಡೈವಿಂಗ್ ತಾಣ. ಅಂಡಮಾನ್ ನಿಕೋಬಾರ್ ದ್ವೀಪಗಳನ್ನು ಹೊರತುಪಡಿಸಿದರೆ ಹವಳದ ಬಂಡೆಗಳು ವಿಪುಲವಾಗಿರುವ ಈ ಅರಬ್ಬಿ ಸಮುದ್ರದ ತಾಲೂಕಿನ ಮುರುಡೇಶ್ವರದ ಸಮೀಪದಲ್ಲಿರುವ ಈ ದ್ವೀಪದ ಬಳಿಯಲ್ಲಿ ತಜ್ಞರ ಮಾರ್ಗದರ್ಶನದಲ್ಲಿ ಉಸಿರಾಟದ ಸಾಧನವನ್ನು ಧರಿಸಿ ಕಡಲಿನ ಆಳಕ್ಕೆ ಧುಮುಕುವ ಈ ಸ್ಕೂಬಾ ಡೈವಿಂಗ್ನ ಮೂಲಕ ಇಲ್ಲಿಯ ಹವಳದ ಬಂಡೆಗಳನ್ನು ಕಣ್ತುಂಬಿಕೊಳ್ಳುವುದರ ಜೊತೆಗೆ ಸಮುದ್ರದಾಳದ ಜೀವ ವೈವಿಧ್ಯಗಳನ್ನು ಅವುಗಳ ಜೊತೆಯಲ್ಲಿಯೇ ಈಜುತ್ತಾ ನೋಡಬಹುದಾಗಿದೆ. ಹಿಮಾಲಯಕ್ಕಿಂತ ಹಳೆಯದಾಗಿ ತುಂಬ ಪುರಾತನ ಕಾಲದಲ್ಲಿ ಹುಟ್ಟಿ ಬಂದಂಥ ಪ್ರದೇಶದಲ್ಲಿ ಅದು ಹವಳದ ಸಿಟಿ. ನೀರು ಅಷ್ಟು ಟ್ರಾನ್ಸ್ಪರೆಂಟ್ ಆಗಿ 15 ಮೀಟರ್ಸ್ ತನಕ ವಿತೌಟ್ ಹೀಗೆ ಕಣ್ಣಲ್ಲಿ ನೋಡ್ಬೋದು. ಓಪನ್ ಸೀದಲ್ಲಿ ಹವಳ ದ್ವೀಪ ಇದೆ ಅನ್ನೋದೇ ಅದ್ಭುತ. ಹಾಗಾಗಿ ಇಂತಹ ನೈಸರ್ಗಿಕ ಅದ್ಭುತವಾದ ಈ ನೇತ್ರಾಣಿ ದ್ವೀಪವನ್ನು ಅರಸಿ ನಮ್ಮ ಕರ್ನಾಟಕದ 7 ಅದ್ಭುತಗಳ ಅಭಿಯಾನದ ತಂಡ ಮುರುಡೇಶ್ವರವನ್ನು ತಲುಪಿದಾಗ ಮುಗಿಲೆತ್ತರಕ್ಕೆ ಬೆಳೆದು ನಿಂತ ಶಿವನ ಆ ಕಣ್ಣಡಿಯಲ್ಲಿ ಆ ಮಾವಳ್ಳಿ ಅಥವಾ ಮುರುಡೇಶ್ವರದ ಆ ಕಡಲ ತೀರದ ಪರಿಸರ 10 ಹಲವು ರೂಪಗಳನ್ನು ನಮಗೆ ತೋರಿಸ್ತಾ ಇತ್ತು. ಅಂತಹ ಆ ಶಿವನ ಸಾನ್ನಿಧ್ಯದ ತೀರ ತೆರೆಗಳ ಜೊತೆಗೆ ತುಂಬಿ ತುಳುಕುವ ಪ್ರವಾಸಿಗರಿಂದ ನಿತ್ಯ ಜೀವಂತವಿರುವ ಆ ಮುರುಡೇಶ್ವರದಲ್ಲಿ ರಾತ್ರಿ ಕಳೆದು ಬೆಳಗಾಗ್ತಾ ಇದ್ದಂತೆ ನೇತ್ರಾಣಿ ದ್ವೀಪದಲ್ಲಿ ಸ್ಕೂಬಾ ಡೈವಿಂಗ್ ಅನ್ನು ಆಯೋಜಿಸುವ ಅಧಿಕೃತ ಪಡಿ ಸರ್ಟಿಫಿಕೇಟ್ ಪಡೆದ ಕಂಪನಿಯ ಕಚೇರಿಯನ್ನ ನಾವು ತಲುಪಿದಾಗ ಅದಾಗಲೇ ಹಲವು ಆಕಾಂಕ್ಷಿಗಳು ಮೊದಲೇ ಅಲ್ಲಿ ಬಂದು ಸೇರಿದ್ದರು. ನಾವು ಸ್ಕೂಬಾ ಡೈವಿಂಗ್ ಮಾಡುವಂಥ ಪ್ರವಾಸಿಗರಿಗೆ ಒಂದು ಮಾರ್ನಿಂಗ್ 8:00ವರೆಗೆ ಮುರುಡೇಶ್ವರ ದೇವಸ್ಥಾನ ಎದುರುಗಡೆ ಇರುವಂಥದ್ದು ಆಫೀಸಿಗೆ ಬರಲಿಕ್ಕೆ ಹೇಳ್ತೇವೆ. ಮತ್ತು ಸ್ಕೂಬಾ ಡೈವಿಂಗ್ ಮಾಡೋಕ್ಕಿಂತ ಮೊದಲು ಹೆಲ್ತ್ ಪ್ರಾಬ್ಲಮ್ ಬಗ್ಗೆ ಕೇಳ್ತೇವೆ. ಅವರು ಫೋನ್ ಕಾಲಲ್ಲಿ ಇರ್ಬೋದು ಅಥವಾ ಆನ್ಲೈನ್ ಬುಕ್ ಮಾಡಿದವಾಗ ಹಾರ್ಟ್ ಪ್ರಾಬ್ಲಮ್ ಮತ್ತು ಅಸ್ತಮಾ ಮೇಜರ್ ಆಗಿರಬಾರ್ದು. ಆಮೇಲೆ ನಾವು ಮೆಡಿಕಲ್ ಫಾರ್ಮ್ ಒಂದು ಫಿಲಪ್ ಮಾಡಿಸ್ತೇವೆ. ಹಾಗೆ ನಮ್ಮ ಆರೋಗ್ಯದ ಕುರಿತ ಎಲ್ಲ ಮಾಹಿತಿಯನ್ನು ನಿಖರವಾಗಿ ನೀಡಿ ನಾವು 4 ಹೆಜ್ಜೆಗಳ ದೂರದ ಕಡಲ ತೀರಕ್ಕೆ ಬಂದಾಗ ನಮ್ಮನ್ನ ನೇತ್ರಾಣಿ ದ್ವೀಪಕ್ಕೆ ಹೊತ್ತು ಹೊರಡಲಿದ್ದ ಬೋಟು ಅದಾಗಲೇ ಬಂದು ತಲುಪಿತ್ತು. ಹಾಗಾಗಿಯೇ ಕಡಲಾಳಕ್ಕೆ ಧುಮ್ಮಿಕ್ಕಲು ನಮ್ಮಂತೆಯೇ ಉತ್ಸುಕರಾಗಿದ್ದ 10 ಹಲವು ಪಯಣಿಗರ ಜೊತೆ ನಾವು ಆ ಬೋಟನ್ನು ಏರಿ ಲೈಫ್ ಜಾಕೆಟ್ ಅನ್ನು ತೊಟ್ಟು ಸಿದ್ಧರಾದದ್ದೇ ಶುರುವಾಯಿತು ನೋಡಿ.
Everybody's excited to go diving, right? I'm a PADI instructor. ನಾವು ಬೋಟ್ ಬ್ರೀಫಿಂಗ್ ಮಾಡ್ತೀವಿ. ಬೋಟ್ ಬ್ರೀಫಿಂಗಲ್ಲಿ ಏನು ಹೇಳ್ತೀವಿ ಅಂದರೆ ಹೇಗಿರ್ಬೇಕು ಬೋಟಲ್ಲಿ, ಲೈಫ್ ಜಾಕೆಟ್ ಹಾಕಿರಬೇಕು, ಸೇಫ್ಟಿ ಮೆಷರ್ಸ್ ಹೇಳ್ತೀವಿ, ಎಲ್ಲಿ ಡ್ರೆಸ್ಸಿಂಗ್ ರೂಮ್ ಇರುತ್ತೆ, ಎಲ್ಲಿ ಸ್ನ್ಯಾಕ್ಸ್ ಇರುತ್ತೆ. ಸೊ ಅದ್ರ ಬಗ್ಗೆ ಎಲ್ಲ ಎಕ್ಸ್ಪ್ಲೇನ್ ಮಾಡಿ ಕಂಫರ್ಟೇಬಲ್ ಮಾಡಿಸಿ ಟೂರಿಸ್ಟ್ನ. ಅವ್ರು ಸಿಕ್ನೆಸ್ ಆದರೆ ಅವ್ರಿಗೆ ಸಿಕ್ನೆಸ್ ಟ್ಯಾಬ್ಲೆಟ್ಸ್ ಮತ್ತು ಮೆಡಿಕಲ್ ಕಿಟ್ ಎಲ್ಲಿದೆ, ಎಮರ್ಜೆನ್ಸಿ ಪ್ರೊಸೀಜರ್ಸ್ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತೀವಿ. ಆ್ಯಂಡ್ ಆನ್ ದ ವೇ ಯು ಕ್ಯಾನ್ ಸ್ಪಾಟ್ ಸಮ್ ಡಾಲ್ಫಿನ್ ಆ್ಯಂಡ್ ವೇಲ್ಸ್. ಡೋಂಟ್ ಗೋ ಟು ದಿ ಅದರ್ ಸೈಡ್ ಆಫ್ ದ ಬೋಟ್. ಇನ್ನೇನು ಕೆಲವೇ ನಿಮಿಷಗಳಲ್ಲಿ ನಾವು ತಲುಪಲಿದ್ದ ನೇತ್ರಾಣಿ ದ್ವೀಪ ನಮ್ಮ ಕಣ್ಣೆದುರಿಗೆ ಸ್ಪಷ್ಟವಾಗಿ ಗೋಚರಿಸ್ತಾ ಇದ್ದರೂ ಸ್ವತಃ ಈ ದ್ವೀಪವೇ ಕೋಟಿ ಕೋಟಿ ವರ್ಷಗಳಿಂದ ಭೂಮಿಯ ಮೇಲೆ ಸಾಗಿ ಬಂದ ಆ ಹಾದಿಯನ್ನು ನೆನೆದಾಗ ಮಾತ್ರ ನಮಗೆ ಇನ್ನೂ ರೋಮಾಂಚನವಾಗ್ತಾ ಇತ್ತು. ಮಡಗಾಸ್ಕರ್ ಮತ್ತು ಪಶ್ಚಿಮ ಘಟ್ಟ ಕೂಡಿಸ್ಬಿಟ್ರೆ ಕರೆಕ್ಟಾಗಿ ಕೂತ್ಕೊಳ್ತದೆ. ಆ ಸಂದರ್ಭದಲ್ಲಿ ಆದ ಏನು ಡಿವಿಷನ್ ಇದೆ ಆಗ ಫಾರ್ಮೇಷನ್ ಆದದ್ದು. ನಮ್ಮ ಹಿಮಾಲಯ ಆಗೋದಕ್ಕಿಂತ ಹಿಂದಿನ ಇತಿಹಾಸ ಇದೆ. 300 ಅಡಿ ಎತ್ತರ ಮತ್ತು ಅರ್ಧ ಮೈಲಿಯಷ್ಟು ಅಗಲವಾಗಿರುವ ಈ ಹೃದಯಾಕಾರದ ನೇತ್ರಾಣಿ ದ್ವೀಪ ಈ ಮುಂಚೆ ಇಲ್ಲಿ ಅಸಂಖ್ಯವಾಗಿ ಕಂಡುಬರುತ್ತಿದ್ದ ಪಾರಿವಾಳಗಳ ಕಾರಣ ಪಿಜನ್ ಐಲ್ಯಾಂಡ್ ಅಂತ ಕೂಡ ಗುರುತಿಸಲ್ಪಡುತ್ತಿತ್ತು. ಇನ್ನು ಪುರಾಣಗಳ ಪ್ರಕಾರ ಈ ನೇತ್ರಾಣಿ ದ್ವೀಪ ಹನುಮಂತ ಮತ್ತು ಭೀಮನ ಜೊತೆಗೂ ತನ್ನ ನಂಟನ್ನ ಬೆಸೆದುಕೊಂಡರೂ ಕೂಡ ಈಗ ಹೆಚ್ಚು ಪ್ರತೀತಿಗೆ ಒಳಗಾಗಿರೋದು ಮಾತ್ರ ಇಲ್ಲಿಯ ಮೀನುಗಾರರ ಆರಾಧ್ಯ ದೈವ ಅನ್ನಿಸಿಕೊಂಡ ಜಟ್ಟಿಗೇಶ್ವರನ ನೆಲೆಯಾಗಿ. ನೇತ್ರಾಣಿ ಜಟ್ಟಿಗೇಶ್ವರ ಅಲ್ಲಿ ನಮ್ಮ ಮೀನುಗಾರರು ಎಲ್ಲ ದೋಣಿಯವರು ಬೋಟ್ನವರು ಎಲ್ಲವರು ವರ್ಷಕ್ಕೊಂದು ಸಲ 2 ಸಲ ಪೂಜೆ ಕೊಡ್ತಾರೆ. ಕೋಳಿ ಬಿಡ್ತಾರೆ, ಕುರಿ ಬಿಡ್ತಾರೆ. ಅದು ಯಾರು ಹೋಗಿ ಇಡೀ ತಿನ್ನಬಾರ್ದು. ಅದು ನಮಗೆ ಅವರೇ ಕಾಪಾಡೋದು. ಮಳೆಗಾಲ ಬರಲಿ, ತುಫಾನ್ ಬರಲಿ, ಯಾವ್ದು ಬರಲಿ ಅದೇ
ಹೀಗೆ ನೀರಿನಲ್ಲಿ ಮಾತನಾಡಲಿಕ್ಕಾಗದ ಕಾರಣ ನಮ್ಮ ಡೈವ್ ಮಾಸ್ಟರ್ಸ್ ಜೊತೆಗಿನ ಸಂವಹನಕ್ಕೆ ಬೇಕಾದ ಕೈ ಸನ್ನೆಗಳನ್ನು, ಮಾಸ್ಕ್, ರೆಗ್ಯುಲೇಟರ್ ಧರಿಸಿದಾಗ ಬಾಯಿಯಿಂದ ಉಸಿರಾಡುವ ವಿಧಾನವನ್ನು ನಾವು ಮತ್ತೊಮ್ಮೆ ಮುಗಿದೊಮ್ಮೆ ಪ್ರಾಕ್ಟೀಸ್ ಮಾಡಿದಂತೆ ನಮ್ಮನ್ನು ಸೇರಿದ 6ರಿಂದ 7 ಜನರ ತಂಡ ಸ್ಕೂಬಾ ಡೈವಿಂಗಿಗೆ ಅಂತ ಸಿದ್ಧರಾಗತೊಡಗಿದರೆ ಅತ್ತ ತಮ್ಮ ಸರದಿಗೆ ಕಾಯುತ್ತಲೇ ಇನ್ನು ಹಲವರು ಲೈಫ್ ಜಾಕೆಟ್ ತೊಟ್ಟು ಸಮುದ್ರಕ್ಕೆ ಧುಮುಕಿದರು. ಹೀಗೆ ನೇತ್ರಾಣಿ ದ್ವೀಪವನ್ನು ತಲುಪಿದ್ದ ನಮ್ಮ ತಂಡ ಸ್ಕೂಬಾ ಡೈವಿಂಗಿಗೆ ಅಂತ ಸಿದ್ಧರಾಗಿ, ಅತ್ತ ನಮಗೆ ಮಾರ್ಗದರ್ಶನ ನೀಡಲಿದ್ದ ಡೈವ್ ಮಾಸ್ಟರ್ಸ್ ಕೂಡ ನೀರಿನಲ್ಲಿಳಿದು ಸಜ್ಜಾಗ್ತಾ ಇದ್ದಂತೆ ಶುರುವಾಯಿತು ನೋಡಿ ನಮ್ಮ ಈ ಕಡಲಾಳದ ಪಯಣ. ಕರ್ನಾಟಕದಲ್ಲಿ ಇಂಥ ಒಂದು ಬಯೋಡೈವರ್ಸಿಟಿ ರಿಚ್ ಇರುವಂಥ, ಹವಳದ್ದೇ ರಿಚ್ ಇರುವಂಥ ಪ್ರದೇಶ ನಮ್ಮಲ್ಲಿದೆ. ಟ್ರಿಗರ್ ಫಿಶ್, ಲಾಂಗ್ ಫಿನ್ಡ್ ಬ್ಯಾಟ್ ಫಿಶ್, ಬ್ಯಾನರ್ ಫಿಶ್,
ಭಾರತದಲ್ಲಿ 2ನೇ ಅತ್ಯುತ್ತಮ ಸ್ಕೂಬಾ ಡೈವಿಂಗ್ ತಾಣ ಅಂತ ಖ್ಯಾತಿವೆತ್ತ ಕರುನಾಡಿನ ಈ ಹವಳದ ದ್ವೀಪ ನೇತ್ರಾಣಿ ಈಗ ನಮ್ಮ ಕರ್ನಾಟಕದ 7 ಅದ್ಭುತಗಳಲ್ಲಿ ತನ್ನ ಸ್ಥಾನವನ್ನ ಅಲಂಕರಿಸಿಕೊಂಡಿದೆ. ಉತ್ತರ ಕನ್ನಡದ ಜಿಲ್ಲಾಧಿಕಾರಿಯಾದ ಪ್ರಭುಲಿಂಗ ಕವಳಿಕಟ್ಟಿ ಅವರು ವೇದಿಕೆಗೆ ಆಗಮಿಸಬೇಕಾಗಿ ಕೇಳ್ಕೊಳ್ತೀನಿ. ಭಾರತದಲ್ಲಿ ಇಷ್ಟೊಂದು ರಾಜ್ಯಗಳಿದ್ದರೂ ಕೂಡ ಎಲ್ಲ ರಾಜ್ಯಗಳಿಗೂ ಸಮುದ್ರದ ಭಾಗ್ಯ ಇಲ್ಲ. ಕರ್ನಾಟಕದಲ್ಲಿ ಸುಮಾರು 320 ಕಿಲೋಮೀಟರ್ನಷ್ಟು ಕಡಲ ಕಿನಾರೆ ಇದೆ ಅನ್ನುವಂಥದ್ದು ನಮ್ಗೆ ಭಾಳ ಸಂತೋಷದ ವಿಚಾರ. ಆದರೆ ಪಕ್ಕದ ರಾಜ್ಯಗಳಿಗೆ ನಾವು ಹೋಲಿಸಿದ್ರೆ ಸಮುದ್ರ ಪ್ರವಾಸೋದ್ಯಮ ಸುಧಾರಿಸೋದಕ್ಕೆ ನಮ್ಮ ರಾಜ್ಯದಲ್ಲಿ ಇನ್ನೂ ಸಾಕಷ್ಟು ಅವಕಾಶಗಳಿದೆ, ಸಾಕಷ್ಟು ಕೆಲಸಗಳಾಗಬೇಕಾಗಿದೆ. ಇದೆ ಕಾರವಾರ, ಅಲ್ಲೇ ಇರುವಂಥ ದೇವಬಾಗ್ ಬೀಚು, ಇನ್ನು ಸ್ವಲ್ಪ ಕೆಳಗಡೆಗೆ ಬಂದರೆ ಗೋಕರ್ಣ ಬೀಚು, ಇನ್ನು ಸ್ವಲ್ಪ ಕೆಳಗಡೆಗೆ ಬಂದರೆ ಬಾಡ ಬೀಚು, ಇನ್ನು ಸ್ವಲ್ಪ ಕೆಳಗಡೆಗೆ ಬಂದರೆ ಮರವಂತೆ ಬೀಚು, ಅಲ್ಲೇ ಮಲ್ಪೆ ಬೀಚು, ಅಲ್ಲೇ ಸೆಂಟ್ ಮರೀಸ್ ಐಲ್ಯಾಂಡು, ಆಮೇಲೆ ಕಾಪು ಬೀಚು, ಸಶೀತ್ಲು ಬೀಚು, ಇದಾದ ನಂತರ ಪಣಂಬೂರು ಬೀಚು, ಹೀಗೆ ಅನೇಕ ಕಡಲ ಕಿನಾರೆಗಳು ಈಗ ಪ್ರವಾಸೋದ್ಯಮಕ್ಕೆ ಹೆಸರಾಗ್ತಾ ಇದೆ. ಆದರೆ ಇವೆಲ್ಲಗಳ ಮಧ್ಯೆ ಸ್ಕ್ಯೂಬಾ ಡೈವಿಂಗ್ ಇರುವಂತಹ ಏಕೈಕ ತಾಣ ಅಂತಂದರೆ ಮುರುಡೇಶ್ವರದ ಬಳಿ ಇರುವಂತಹ ನೇತ್ರಾಣಿ ಐಲ್ಯಾಂಡ್ಸ್. ಆದರೆ ಏಕೈಕ ಸ್ಕ್ಯೂಬಾ ಡೈವಿಂಗ್ ಕ್ಷೇತ್ರ ಅನ್ನೋ ಕಾರಣಕ್ಕಾಗಿ ಇದು ಕರ್ನಾಟಕದ ಅದ್ಭುತ ಆಗಿದ್ದಲ್ಲ. ಭಾರತದ ಮೇನ್ಲ್ಯಾಂಡ್ನಲ್ಲೇ ಅತ್ಯಂತ ಅದ್ಭುತವಾದಂತಹ ಸಾಗರ ಗರ್ಭವನ್ನು ಹೊಂದಿರುವಂಥ ಸ್ಕ್ಯೂಬಾ ಡೈವಿಂಗ್ ಮಾಡೋದಕ್ಕೆ ಸೂಕ್ತ ಅನ್ನಿಸಿದಂಥ ಪ್ರದೇಶ ಅನ್ನುವಂಥದ್ದು ಭಾಳ ಮುಖ್ಯ. ಈ ಪ್ರದೇಶದಲ್ಲಿ ಅತ್ಯುತ್ತಮವಾದಂತಹ ಸಾಗರ ಜೀವ ಲೋಕ ಇದೆ ಎನ್ನುವಂಥದ್ದು ನಮಗೆ ಭಾಳ ಮುಖ್ಯವಾಗುತ್ತೆ. ಈ ಭೂಮಿಯ ಮೇಲಿನ ಅದ್ಭುತಗಳು ಮಾತ್ರ ಕರ್ನಾಟಕದ ಅದ್ಭುತಗಳಲ್ಲ, ಭೂಮಿಯ ಆಂತರ್ಯದಲ್ಲಿ, ಅದರಲ್ಲೂ ಸಾಗರ ಗರ್ಭದಲ್ಲೂ ಕೂಡ ಇಷ್ಟೊಂದು ಅದ್ಭುತವಾದಂಥ ಪ್ರಪಂಚ ಇದೆ ಎನ್ನುವುದರ ಪ್ರತೀಕನೇ ನೇತ್ರಾಣಿ ಐಲ್ಯಾಂಡ್ಸ್. ಹಾಗಾಗಿ ಇಂತಹ ನಮ್ಮ ಕರುನಾಡಿನ ಎಲ್ಲ ಕಡಲ ಕಿನಾರೆಗಳ ಪ್ರಾತಿನಿಧಿಕ ಅದ್ಭುತವಾದ ಈ ನೇತ್ರಾಣಿ ದ್ವೀಪವನ್ನು, ವಿಶ್ವದಲ್ಲಿ ಅಪರೂಪದ ಹವಳ ದ್ವೀಪಗಳಲ್ಲಿ ಒಂದಾದ ಈ ನೈಸರ್ಗಿಕ ಅದ್ಭುತವನ್ನು ನಾವು ಸುರಕ್ಷಿತವಾಗಿ ಕಾಪಾಡಿಕೊಂಡು ಬರುವುದು ಕೂಡ ನಮ್ಮೆಲ್ಲರ ಆದ್ಯ ಕರ್ತವ್ಯವಾಗಿದೆ. ಹಾಗೆ ನೇತ್ರಾಣಿ ಐಲ್ಯಾಂಡಲ್ಲಿ ಇಂಡಿಯನ್ ನೇವಿಯವರು ಆವಾಗ ಸಮರಾಭ್ಯಾಸ ಮಾಡ್ತಾ ಇರ್ತಾರೆ. ಈ ಸಮರಾಭ್ಯಾಸ ಮಾಡೋದ್ರಿಂದ ಅಲ್ಲಿರುವಂಥ ಜಲಚರಗಳು ಮತ್ತು ಐಲ್ಯಾಂಡ್ಗಳಿಗೆ ಈಗಾಗಲೇ ಹಾನಿಗಳಾಗಿದೆ. ಈ ಸದ್ಯ ಸ್ಥಿತಿಯಲ್ಲಿ ಇಂಡಿಯನ್ ನೇವಿಯವರು ಸಮರಾಭ್ಯಾಸನ ನಿಲ್ಲಿಸಿದ್ದಾರೆ. ಮಾರಕ ಅಲ್ಲ, ಪರಿಸರಗೂ ಮಾರಕ ಅಲ್ಲ. ಎಲ್ಲರೂ ಇದರ ಸ್ವಾಗತ ಮಾಡ್ತಾರೆ. ಈಗ ಸ್ವೀಡನ್ ತಗೊಳ್ರಿ, ಇಂಗ್ಲೆಂಡ್ ತಗೊಳ್ರಿ, ಬಹಳಷ್ಟು ರಾಷ್ಟ್ರಗಳು ಯಾವ ರೀತಿ ಅವ್ರ ಪ್ರವಾಸೋದ್ಯಮ ಬೆಳೆಸಿದಾರೆ ನೋಡಿ. ನಾವು ಕಂಪೇರ್ ಮಾಡಿದರೆ ಇವತ್ತು ನಮ್ಮ ರಾಜ್ಯದಲ್ಲಿ ಯಾವ ಪ್ರಮಾಣ ಪ್ರವಾಸೋದ್ಯಮಕ್ಕೆ ಉತ್ತೇಜನ ಕೊಡಬೇಕು, ಯಾವ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.